ಶರತ್ಚಂದ್ರ ಪದವು ಈ ಸಂಧಿಗೆ ಉದಾಹರಣೆ. ಎ. ವೃದ್ಧಿಸಂಧಿ, ಬಿ. ಎಣ್ಸಂಧಿ, ಸಿ. ಚ್ಯುತ್ವಸಂಧಿ, ಡಿ. ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಚ್ಯುತ್ವಸಂಧಿ. ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಈ ಲೇಖನ ಚಿಹ್ನೆ ಬಳಸಲಾಗುವುದು. ಎ. ಅಲ್ಪವಿರಾಮ, ಬಿ. ಅರ್ಧವಿರಾಮ, ಸಿ. ಉದ್ಧರಣ, ಡಿ. ವಾಕ್ಯವೇಷ್ಟನ. ಸರಿಯಾದ ಉತ್ತರ ಅಲ್ಪವಿರಾಮ. ಮನೆಯತ್ತನಿಂ ಪದವು ಈ ವಿಭಕ್ತಿಗೆ ಉದಾಹರಣೆ. ಎ. ತೃತೀಯ, ಬಿ. ಪ್ರಥಮ, ಸಿ. ಸಪ್ತಮಿ, ಡಿ. ಪಂಚಮಿ. ಸರಿಯಾದ ಉತ್ತರ ಪಂಚಮಿ. ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಎ. ಸವರ್ಣದೀರ್ಘ, ಬಿ. ಎಣ್ ಸಂಧಿ, ಸಿ. ವೃದ್ಧಿಸಂಧಿ, ಡಿ. ಗುಣಸಂಧಿ. ಸರಿಯಾದ ಉತ್ತರ ಗುಣಸಂಧಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮಳೆಗಾಲ, ಕಂಬನಿ, ದಿಗಂತ, ಕೈದೋಟ. ಸರಿಯಾದ ಉತ್ತರ ದಿಗಂತ. ಕೆಳಗಿನವುಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಪದ ತಾನು, ನೀನು, ನಾನು, ಅವರು. ಸರಿಯಾದ ಉತ್ತರ ತಾನು. ಲೋಕದೋಳ್ ಈ ಪದವು ಈ ವಿಭಕ್ತಿಯಲ್ಲಿದೆ. ದ್ವಿತೀಯ, ಷಷ್ಠಿ, ಸಪ್ತಮಿ, ಪಂಚಮಿ. ಸರಿಯಾದ ಉತ್ತರ ಸಪ್ತಮಿ. ಇವುಗಳಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾದ ಪದ ಕಟ್ಟೇಕಾಂತ, ಮನೆಕಟ್ಟು, ಒಗ್ಗಟ್ಟು, ಕಡೆಗಣ್ಣು. ಸರಿಯಾದ ಉತ್ತರ ಕಟ್ಟೇಕಾಂತ. ಹಳೆಗನ್ನಡದ ಕರ್ಮಕಾರಕದ ವಿಭಕ್ತಿ ಪ್ರತ್ಯಯ ಮ್, ಕೆ, ಇಂ, ಅಂ. ಸರಿಯಾದ ಉತ್ತರ ಅಂ. ಇನತನುಜ ಪದವು ಈ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ, ಕರ್ಮಧಾರಯ, ಬಹುರ್ವಿಹಿ, ದ್ವಿಗು. ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ. ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ 5, 6, 7, 9. ಸರಿಯಾದ ಉತ್ತರ 6. 2 ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಸಂಯುಕ್ತಾಕ್ಷರ, ಗುಣಿತಾಕ್ಷರ, ಹ್ರಸ್ವಸ್ವರ, ದೀರ್ಘಸ್ವರ. ಸರಿಯಾದ ಉತ್ತರ ಸಂಯುಕ್ತಾಕ್ಷರ. ಬೇಗನೆ ಪದವು ಈ ಅವ್ಯಯವಾಗಿದೆ. ಅವಧಾರಣಾರ್ಥಕ ಅವ್ಯಯ, ಸಾಮಾನ್ಯಾವ್ಯಯ, ಅನುಕರಣಾವ್ಯಯ, ಸಂಬಂಧಾರ್ಥಕ ಅವ್ಯಯ. ಸರಿಯಾದ ಉತ್ತರ ಸಾಮಾನ್ಯಾವ್ಯಯ. ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ವಿವರಣಾತ್ಮಕ, ಭಾವಸೂಚಕ, ಆವರಣ, ಅಲ್ಪವಿರಾಮ. ಸರಿಯಾದ ಉತ್ತರ ಆವರಣ ಚಿಹ್ನೆ. ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ ವಿದ್ಯಾರ್ಥಿ, ವಿಜ್ಞಾನಿ, ಅವನು, ನದಿ. ಸರಿಯಾದ ಉತ್ತರ ನದಿ. ಇವುಗಳಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಅತ್ಯಂತ, ಹಿಮಾಲಯ, ರವೀಶ, ಗಣೇಶ. ಸರಿಯಾದ ಉತ್ತರ ಗಣೇಶ. ಅದುವೇ ಪದವು ಈ ಅವ್ಯಯಕ್ಕೆ ಉದಾಹರಣೆ. ಅವಧಾರಣಾರ್ಥಕ ಅವ್ಯಯ, ಅನುಕರಣಾವ್ಯಯ, ಸಾಮಾನ್ಯಾವ್ಯಯ, ಭಾವಸೂಚಕಾವ್ಯಯ. ಸರಿಯಾದ ಉತ್ತರ ಅವಧಾರಣಾರ್ಥಕಾವ್ಯಯ. ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಅನುಕರಣಾವ್ಯಯ, ಸಾಮಾನ್ಯಾವ್ಯಯ, ಕ್ರಿಯಾರ್ಥಕಾವ್ಯಯ, ಅವಧಾರಣಾರ್ಥಕಾವ್ಯಯ. ಸರಿಯಾದ ಉತ್ತರ ಕ್ರಿಯಾರ್ಥಕಾವ್ಯಯ. ಪರದು ಪದದ ಅರ್ಥ ಪದರ, ವ್ಯಾಪಾರ, ಜಗಳ, ವ್ಯಯ. ಸರಿಯಾದ ಉತ್ತರ ವ್ಯಾಪಾರ. ಸಜ್ಜನ ಪದ ಬಿಡಿಸಿ ಬರೆದಾಗ ಆಗುವ ಸಂಧಿ ಜಸ್ವಸಂಧಿ, ಶ್ಚುತ್ವಸಂಧಿ, ಆದೇಶ ಸಂಧಿ, ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಶ್ಚುತ್ವಸಂಧಿ. ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳೇ ಕ್ರಿಯಾರ್ಥಕಾವ್ಯಯ, ಅನುಕರಣಾವ್ಯಯ, ಸಾಮಾನ್ಯಾವ್ಯಯ, ಭಾವಸೂಚಕಾವ್ಯಯ. ಸರಿಯಾದ ಉತ್ತರ ಸಾಮಾನ್ಯಾವ್ಯಯ. ಪಾರಿಭಾಷಿಕ ಪದ ಅನ್ಯಭಾಷೆಯ ಪದ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಪೂರ್ಣವಿರಾಮ, ಅಲ್ಪವಿರಾಮ, ವಾಕ್ಯವೇಷ್ಟನ, ಉದ್ಧರಣ. ಸರಿಯಾದ ಉತ್ತರ ವಾಕ್ಯವೇಷ್ಟನ ಚಿಹ್ನೆ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ, ಅದ, ಉತ್ತ, ವ. ಸರಿಯಾದ ಉತ್ತರ ಆಪ್ಷನ್ ಎ ದ. ತುತ್ತ ತುದಿ ಪದವು ದ್ವಿರುಕ್ತಿ, ಜೋಡುನುಡಿ, ದಿಗ್ವಾಚಕ, ವಿಶೇಷಣ. ಸರಿಯಾದ ಉತ್ತರ ದ್ವಿರುಕ್ತಿ. ತುದಿ ಪ್ಲಸ್ ತುದಿ ತುತ್ತ ತುದಿ. ತಪಸ್ವಿ ಪದದ ತದ್ಭವ ರೂಪ ಸವತಿ, ತವಸಿ, ತಪಸ್ಸು,
ವಸತಿ. ಸರಿಯಾದ ಉತ್ತರ ತವಸಿ. ಹಳೆಗನ್ನಡದ ತೃತೀಯ ವಿಭಕ್ತಿಯ ಪ್ರತ್ಯಯ ಇಂ, ಅಂ, ಮ, ಒಳ್. ಸರಿಯಾದ ಉತ್ತರ ಇಂ. ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕ ಅಪದಾನ, ಅಧಿಕರಣ, ಸಂಪ್ರದಾನ, ಸಂಬಂಧ. ಸರಿಯಾದ ಉತ್ತರ ಸಂಬಂಧ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದನ್ನು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಸರಿಯಾದ ಉತ್ತರ ಮಿಶ್ರವಾಕ್ಯ. ನಂಬಿಕೆ ಪದವು ಕೃದಂತನಾಮ, ಕೃದಂತ ಭಾವನಾಮ, ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ. ಸರಿಯಾದ ಉತ್ತರ ಕೃದಂತ ಭಾವನಾಮ. ನಂಬುವುದರ ಭಾವ ನಂಬಿಕೆ. ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ 25, 34, 9, 13. ಸರಿಯಾದ ಉತ್ತರ 34. ವಾಚಾಳಿ ಈ ಪದದಲ್ಲಿರುವ ವ್ಯಾಕರಣಾಂಶ ಕೃದಂತನಾಮ, ಕೃದಂತಾವ್ಯಯ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ. ಸರಿಯಾದ ಉತ್ತರ ತದ್ದಿತಾಂತ ನಾಮ. ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆ ಶ್ಚುತ್ವ ಸಂಧಿ, ಆದೇಶ ಸಂಧಿ, ಜಸ್ವ ಸಂಧಿ, ಆಗಮ ಸಂಧಿ. ಸರಿಯಾದ ಉತ್ತರ ಜಸ್ವ ಸಂಧಿ. ಪ್ರಾಸಪದದ ಹಿಂದಿನ ಅಕ್ಷರ ವೃಷವಾಗಿದ್ದರೆ ಅದು ಗಜಪ್ರಾಸ, ಅಜಪ್ರಾಸ, ಸಿಂಹಪ್ರಾಸ, ವೃಷಭಪ್ರಾಸ. ಸರಿಯಾದ ಉತ್ತರ ಸಿಂಹಪ್ರಾಸ. ಇವುಗಳಲ್ಲಿ ಎನ್ ಸಂಧಿಗೆ ಉದಾಹರಣೆಯಾದ ಪದ ಸೂರ್ಯೋದಯ, ಮನೆಯನ್ನು, ಅತ್ಯಧಿಕ, ಏಕೈಕ. ಸರಿಯಾದ ಉತ್ತರ ಅತ್ಯಧಿಕ. ಕೆಳಗಿನವುಗಳಲ್ಲಿ ನಿಷೇಧ ಕೃದಂತಕ್ಕೆ ಉದಾಹರಣೆಯಾದ ಪದವಿದು ಬರೆದರು, ಬರೆದ, ಬರೆಯುವ, ಬರೆಯದ. ಸರಿಯಾದ ಉತ್ತರ ಬರೆಯದ. ಮೇಲ್ವಾತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಸರಿಯಾದ ಉತ್ತರ ಆದೇಶ ಸಂಧಿ. ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗುವ ಪದವಿದು ಉಡುಗೆ, ಜಾಣತನ, ಪ್ರಾಮಾಣಿಕ, ಬರೆದ. ಸರಿಯಾದ ಉತ್ತರ ಪ್ರಾಮಾಣಿಕ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಮಿಶ್ರವಾಕ್ಯ. ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ಮಕ್ಕಳು ಪರೀಕ್ಷೆಗೆ ಚೆನ್ನಾಗಿ ಓದಿ ತಯಾರಿ ಮಾಡಿದರು, ಆದ್ದರಿಂದ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದರು. ಈ ವಾಕ್ಯವು ಮಿಶ್ರವಾಕ್ಯ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ. ನೋಡು ಧಾತುವಿನ ಸಂಭವನಾರ್ಥಕ ರೂಪ ನೋಡಲಿ, ನೋಡದು, ನೋಡಿಯಾರು, ನೋಡಿದರು. ಸರಿಯಾದ ಉತ್ತರ ನೋಡಿಯಾರು. ಕೆನೆಮೊಸರು ಅನುಕರಣಾವ್ಯಯ, ನುಡಿಗಟ್ಟು, ನಾಣ್ಣುಡಿ, ಜೋಡು ನುಡಿ. ಸರಿಯಾದ ಉತ್ತರ ಜೋಡು ನುಡಿ. ವ್ಯಾಪಾರಿ, ವಿಜ್ಞಾನಿ, ಡ್ಯಾಶ್ ಡ್ಯಾಶ್, ಅಂಕಿತನಾಮ, ಸರ್ವನಾಮ, ಅನ್ವರ್ಥನಾಮ, ರೂಢನಾಮ. ಸರಿಯಾದ ಉತ್ತರ ಅನ್ವರ್ಥನಾಮ. ಧ್ರುಪದಂ ಈ ಪದದಲ್ಲಿರುವ ವಿಭಕ್ತಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ. ಸರಿಯಾದ ಉತ್ತರ ಪ್ರಥಮ ವಿಭಕ್ತಿ. ಜ್ಞ, ನ, ನ, ಮ ಈ ಅಕ್ಷರಗಳನ್ನು ಹೀಗೆನ್ನುವರು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ದೀರ್ಘಸ್ವರ. ಸರಿಯಾದ ಉತ್ತರ ಅನುನಾಸಿಕ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ 13, 2, 5, 25. ಸರಿಯಾದ ಉತ್ತರ 2. ಬಳೆಗಾರ ಪದವು ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮಪದ, ಕೃದಂತ ಭಾವನಾಮ, ಕೃದಂತ ನಾಮಪದ. ಸರಿಯಾದ ಉತ್ತರ ತದ್ದಿತಾಂತ ನಾಮಪದ. ತಸ್ಕರ ಪದದ ಅರ್ಥ ಸೂರ್ಯ, ಕಳ್ಳ, ಹಳ್ಳ, ಅವಸರ. ಸರಿಯಾದ ಉತ್ತರ ಕಳ್ಳ. ಕಟ್ಟಕಡೆಗೆ ಈ ಪದವು ಡ್ಯಾಶ್ ಡ್ಯಾಶ್, ಅನುಕರಣಾವ್ಯಯ, ಜೋಡು ನುಡಿ, ದ್ವಿರುಕ್ತಿ, ನುಡಿಗಟ್ಟು. ಸರಿಯಾದ ಉತ್ತರ ದ್ವಿರುಕ್ತಿ. ಕಡೆಗೆ ಪ್ಲಸ್ ಕಡೆಗೆ, ಕಟ್ಟಕಡೆಗೆ.
ಇವುಗಳಲ್ಲಿ ಮಧ್ಯಮ ಪುರುಷ ಸರ್ವನಾಮ ಪದ ಡ್ಯಾಶ್ ಡ್ಯಾಶ್ ಅವಳು, ಅವನು, ನೀವು, ನಾವು. ಸರಿಯಾದ ಉತ್ತರ ನೀವು. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಚಿಹ್ನೆ ಉದ್ಧರಣ ಚಿಹ್ನೆ, ಪೂರ್ಣವಿರಾಮ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಭಾವಸೂಚಕ ಚಿಹ್ನೆ. ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ.